ವಿದ್ಯುತ್ ತಂತಿ ಕತ್ತರಿಸಿದವರ ಪರನಿಂದ ಸೊಂಡಕೊಪ್ಪ ಬೆಸ್ಕಾಂ ಎಇ ನಾಗರಾಜ್. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕು ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿಯ ಸೊಂಡೆಕೊಪ್ಪ ಬೆಸ್ಕಾಂ ಉಪವಿಭಾಗ ವ್ಯಾಪ್ತಿಯ ಬಾನಸವಾಡಿ ಗ್ರಾಮದಲ್ಲಿ ಕೆಲ ವ್ಯಕ್ತಿಗಳು ವಿದ್ಯುತ್ ತಂತಿಯನ್ನು ಕತ್ತರಿಸಿ ಮನೆಯಲ್ಲಿಟ್ಟುಕೊಂಡ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಸೊಂಡೆಕೊಪ್ಪ ಬೆಸ್ಕಾಂ ಎಇ ನಾಗರಾಜ್ ಅವರಿಗೆ ವಿದ್ಯುತ್ ತಂತಿ ಕತ್ತರಿಸಿರುವ ವಿಡಿಯೋ ಸ್ಥಳೀಯರು ಕಳುಹಿಸಿದ್ದು, ವಿದ್ಯುತ್ ತಂತಿ ಕತ್ತರಿಸಿ ಮನೆಯಲ್ಲಿ ಇಟ್ಟುಕೊಂಡು ಕೆಲ ಮನೆಗಳಿಗೆ ಕರೆಂಟ್ ಇಲ್ಲದಂತೆ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆದರೆ ಬೆಸ್ಕಾಂ ಎಇ ನಾಗರಾಜ್ ಮಾತ್ರ ವಿದ್ಯುತ್ ತಂತಿ ಕತ್ತರಿಸಿದವರ ಪರ ನಿಂತು ರಾಜಿ ಸಂಧಾನಕ್ಕೆ ಯತ್ನಿಸಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಎಇ ನಾಗರಾಜ್ ಅವರು ವಿದ್ಯುತ್ ತಂತಿ ಕಳ್ಳತನದ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ವಾಸ್ತವ ಸತ್ಯ ತಿಳಿಸದೆ ಸುಳ್ಳು ಮಾಹಿತಿ ನೀಡಿದ್ದು, ಪೊಲೀಸ್ ಠಾಣೆಯಲ್ಲಿಯೂ ಸಹ ಈ ಬಗ್ಗೆ ಪ್ರಕರಣವನ್ನ ದಾಖಲಿಸದೆ ಸರ್ಕಾರಿ ನೌಕರರಾಗಿ ತರಕಲ್ಲದ ರೀತಿಯಲ್ಲಿ ನಡೆದುಕೊಂಡಿದ್ದು, ದೂರುದಾರರಿಗೆ ಕರೆ ಮಾಡಿ ರಾಜಿ ಸಂಧಾನಕ್ಕೆ ಕಸರತ್ತು ಮಾಡಿದ್ದಾರೆ. ಎಇ ನಾಗರಾಜ್ ರಾಜಿ ಸಂಧಾನಕ್ಕೆ ಯತ್ನಿಸಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿದ್ಯುತ್ ತಂತಿಯನ್ನು ಕತ್ತರಿಸಿದ ವ್ಯಕ್ತಿ ಕೂಡ ಕತ್ತರಿಸಿದ್ದೇನೆ, ನನ್ನ ಯಾರು ಏನು ಮಾಡೋಕೆ ಆಗಲ್ಲ ಎಂದು ಫೋನ್ ಮೂಲಕ ಸ್ನೇಹಿತರ ಜೊತೆ ಮಾತನಾಡಿರುವ ಆಡಿಯೋ ಕೂಡ ವೈರಲ್ ಆಗಿದೆ. ಇಷ್ಟಾದರೂ ಕೂಡ ಬೆಸ್ಕಾಂ ಇಲಾಖೆ ಕ್ರಮಕ್ಕೆ ಮುಂದಾಗದಿರುವುದು ವಿಪರ್ಯಾಸವೇ ಸರಿ. ಕೂಡಲೇ ಎಇ ನಾಗರಾಜ್ ವಿರುದ್ಧ ಬೆಸ್ಕಾಂ ಇಲಾಖೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ.